ದಿನಕ್ಕೊಂದು ದೈವವಾಕ್ಯ. ಮಡದಿಯನ್ನು ಪಡೆಯುವುದು ಪುಣ್ಯ ಪಡೆದ ಹಾಗೆ, ಅದು ಸರ್ವೇಶ್ವರನ ಅನುಗ್ರಹ ಪಡೆದ ಹಾಗೆ. ಜ್ಞಾನೋಕ್ತಿಗಳು 18:22. ಆತ್ಮಾವಲೋಕನ. ಹೆಂಡತಿಯು ಪುರುಷನ ಜೀವಮಾನದ ಒಡನಾಡಿ, ಸಹಾಯಕಿ. ಪುರುಷನು ಒಂಟಿಯಾಗಿರುವುದು, ಏಕಾಂಗಿಯಾಗಿರುವುದು ಒಳಿತಲ್ಲವೆಂದು ದೇವರೇ ನೀಡಿರುವ ಅನುಗ್ರಹ. ಮಡದಿಯನ್ನು ಗಳಿಸಿಕೊಳ್ಳುವುದು ಸಾಧನೆಯಲ್ಲ, ಬದಲಿಗೆ ದೇವರ ಕೊಡುಗೆ. ಮದುವೆ ದೈವಿಕ ವಿನ್ಯಾಸ. ಹೆಂಡತಿ ದೇವರು ನೀಡಿದ ಸಂಗಾತಿ. ಹೆಂಡತಿ ಎಲ್ಲ ಕ್ಷೇತ್ರಗಳಲ್ಲೂ ಗಂಡನಿಗೆ ಸಹಾಯಕಳು, ನಿಷ್ಠಾವಂತಳು, ಒಡನಾಡಿಯೂ, ಪುರುಷನ ಜೀವನದಲ್ಲಿ ಪಾಲುದಾರಿಯೂ, ದೈವಿಕ ಉಡುಗೊರೆಯೂ ಆಗಿದ್ದಾಳೆ. ಮಡದಿಯನ್ನು ಪಡೆದಿರುವ ಪುರುಷನನ್ನು ಪಡೆದಿರುವ ಮಡದಿಯು ಹೇಗಿದ್ದರೇನು? ಸುಖದಲ್ಲೂ ದುಃಖದಲ್ಲೂ, ಆರೋಗ್ಯದಲ್ಲೂ ಅನಾರೋಗ್ಯದಲ್ಲೂ, ನೋವಿನಲ್ಲೂ ನಲಿವಿನಲ್ಲೂ, ಒಳ್ಳೆಯ ಸಮಯದಲ್ಲೂ ಕೆಟ್ಟ ಸಮಯದಲ್ಲೂ, ಯಾವಾಗಲೂ ಎಲ್ಲವೂ ಎಲ್ಲ ಸಂದರ್ಭಗಳಲ್ಲೂ ಪರಿಪೂರ್ಣವಾಗಿ ಇರದಿರುವುದರಿಂದ ಎಲ್ಲವನ್ನೂ ಸರಿದೂಗಿಸಿಕೊಂಡು ಕೃತಜ್ಞರಾಗಿ ದೈನ್ಯತೆಯಿಂದ ಒಟ್ಟಾಗಿ ಬಾಳುವುದು ದೈವೀ ಕೊಡುಗೆಯಲ್ಲವೇ?